ಫ್ರೆಂಡ್ಸ್ ನಮಸ್ತೆ. ಇದು ನಂತೂರ್ ಸರ್ಕಲ್ ಟು ಈಚೆ ನಮ್ಮ ಬಿಕರ್ನಕಟ್ಟೆ ಹೋಗುವಂಥ ರಸ್ತೆ. ಇಲ್ಲಿ ಬರ್ತಾ ಇದ್ದೀನಿ, ಒಂದಿಷ್ಟು ಮರವನ್ನೆಲ್ಲ ಕಡಿದು ಇಲ್ಲಿ ಅಡ್ವರ್ಟೈಸ್ಮೆಂಟ್ ಹಾಕ್ತಾ ಇದ್ದಾರೆ. ಇದು ಶೀಲಾ ಅಡ್ವರ್ಟೈಸ್ಮೆಂಟ್ ಅವರಂತೆ. ಇವರ ದುಡ್ಡು ಮಾಡುವಂಥ ಹಪಹಪಿಗೆ ನೋಡಿ ಮರವನ್ನು ಯಾವ ರೀತಿ ಕಡ್ದಿದ್ದಾರೆ ನೋಡಿ. ಅಷ್ಟು ದೊಡ್ಡ ಮರವನ್ನೆಲ್ಲ ಕಡ್ದು ಇಲ್ಲಿ ಒಂದು ಮರ ಕಾಣ್ತಾ ಇದೆ ಅಲ್ಲ, ಇಲ್ಲಿ ನೋಡಿ ಈ ಮರವನ್ನು ಕಡ್ದು ಈಗ ಈ ವೆಲ್ಡ್ ಮಾಡಿ ಈಗ ಗಾಡಿಯಲ್ಲಿ ಹೋದ್ರು, ದಾರಿಯಲ್ಲಿ ಈಗ ತುಂಬಿಸ್ಕೊಂಡು ದಾರ ಸಮೇತ ತುಂಬಿಸ್ಕೊಂಡು ಹೋದ್ರು. ಈಗಾಗಲೇ ನಾನು ಮಂಗಳೂರಿನಲ್ಲಿ ಈ ಜಾಹೀರಾತುದಾರರು ತಮ್ಮ ಜಾಹೀರಾತನ್ನು ಹಾಕಲಿಕ್ಕೆ ಮರ ಕಡಿಯುವುದರ ವಿರುದ್ಧ ಲೋಕಾಯುಕ್ತಕ್ಕೆ ಕೇಸನ್ನು ಕೊಟ್ಟಿದ್ದೇನೆ. ಲೋಕಾಯುಕ್ತರವರು ಮಂಗಳೂರು ನಗರ ಪಾಲಿಕೆಯ ಆರೋಗ್ಯ ವಿಭಾಗದ ಅಧಿಕಾರಿಗಳನ್ನು ಕರೆಸಿ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ಇನ್ನು ಯಾವುದೇ ಒಂದು ಮರಗಳನ್ನ ಜಾಹೀರಾತು ಅವರು ಯಾರು ಕಡದೆ ಅವರ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಮಾಡಲಿಕ್ಕೆ ಪ್ರೊವಿಷನ್ ಇದೆ. ನಾನು ಈ ಮೂಲಕ ನಗರ ಪಾಲಿಕೆ ಆರೋಗ್ಯಾಧಿಕಾರಿಗಳಿಗೆ, ಕಮಿಷನರ್ಗೆ ಹೇಳೋದು, ಈ ಕಬ್ಬಣವನ್ನು ಇನ್ನು ವಿದಿನ್ 24 ಅವರ್ ಅಥವಾ ಒಂದು ವಾರದ ಒಳಗೆ ಇಷ್ಟು ಕಬ್ಬಣವನ್ನು ನೀವು ಮುಟ್ಟುಗಳು ಹಾಕೊಳ್ಳಿ. ಇಷ್ಟು ಕಬ್ಬಣವನ್ನು ಮುಟ್ಟುಗಳು ಹಾಕಬೇಕು. ಮತ್ತೆ ಇವರ ಆ ಟ್ರೇಡ್ ಲೈಸೆನ್ಸ್ ಅನ್ನು ಕ್ಯಾನ್ಸಲ್ ಮಾಡಬೇಕು. ಇವರಿಗೆ ಅಡ್ವರ್ಟೈಸ್ಮೆಂಟ್ ಹಾಕ್ಲಿಕ್ಕೆ ಎಲ್ಲೆಲ್ಲ ಕೊಟ್ಟಿದ್ದೀರಿ, ಅವರ ಟ್ರೇಡ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡಬೇಕು. ಈ ಕಬ್ಬಣವನ್ನು ಮುಟ್ಟುಗಳು ಹಾಕಬೇಕು. ಹಾಗೂ ಈ ಮರವನ್ನು ಕಡ್ದಿದ್ದಕ್ಕೆ ಪೆನಲ್ಟಿ ಹಾಕಿ ಅವರಿಗೆ ದಂಡ ಹಾಕಬೇಕು. ಆ ದಂಡದ ಹಣವನ್ನು ಒಂದಿಷ್ಟು ಗಿಡಗಳನ್ನು ನಟ್ಟು ಬೆಳೆಸಲಿಕ್ಕೆ ಅರಣ್ಯ ಇಲಾಖೆಗೆ ಆದೇಶ ಕೊಡಬೇಕು. ಇಲ್ಲ ಹೇಳಿದ್ರೆ ನೋಡಿ, ನೀವು ಕೂಡ ಇಂಥದ್ದು ನೋಡಿ ಕಣ್ಮುಚ್ಚಿ ಕುಳಿತುಕೊಂಡ್ರೆ ನಾನು ನಿಮ್ಮನ್ನು ಕೂಡ ಪಾರ್ಟಿ ಮಾಡಿ ಇನ್ನೊಮ್ಮೆ ಲೋಕಾಯುಕ್ತಕ್ಕೆ ನಾನು ಹಾಕಬೇಕಾಗುತ್ತೆ. ಇವರ ದುಡ್ಡು ಮಾಡ್ತಕ್ಕಂಥದ್ಗೆ ಈ ಮರವನ್ನು ಜಾಗ ಅಲ್ಲ ಎಲ್ಲೆಲ್ಲಿದೆ ನೋಡಿ, ಈ ರೀತಿಯ ಮರಗಳನ್ನು ಕಡಿದು ಇವರು ಎಷ್ಟಿಟ್ಟು ದೊಡ್ಡ ಬೃಹತ್ ಮರಗಳು, ಈ ಮರಗಳನ್ನು ನೋಡಿ ಯಾವ ರೀತಿ ಚಾಪಿಂಗ್ ಮಾಡ್ಕೊಂಡು ಹೋಗಿದ್ದಾರೆ ನೋಡಿ. ಇವೆಲ್ಲ ಕಡಿದಿದ್ದು ಬ್ರಾಂಚಸ್ ಅನ್ನ. Immediately you have to take an action against this illegal tree cutting.